ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ತಿರುವು ಸಿಕ್ಕಿದೆ. ಹೈಕೋರ್ಟ್ ಮೆಟ್ಟಿಲೇರಿದ ಧರ್ಮಸ್ಥಳ ಬುರುಡೆ ಕೇಸ್ ಗುರುತಿಸಿದ ಸ್ಥಳ ಅಗೆಯೋದಕ್ಕೆ ನಿರ್ದೇಶನ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಪಾಂಡುರಂಗ ಗೌಡ ಹಾಗೆ ತುಕಾರಾಂ ಗೌಡರಿಂದ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಅಕ್ರಮವಾಗಿ ಶವ ದಫನ್ ಮಾಡಿದ ಸ್ಥಳವನ್ನ ಗುರುತಿಸಲಾಗಿದೆ. ನೂರಾರು ಶವವನ್ನ ದಫನ್ ಮಾಡಲಾಗಿದೆ. ಆ ದಫನ್ ಮಾಡಿದಂತಹ ಸ್ಥಳವನ್ನ ಗುರುತಿಸಲಾಗಿದೆ. ಅಗೆಯೋದಕ್ಕೆ ಆಗಸ್ಟ್ 29ರಂದು ಎಸ್ಐಟಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಿವೃತ್ತ ಜಿಲ್ಲಾ ಜಡ್ಜ್ ನೇತೃತ್ವದಲ್ಲಿ ಕಮಿಷನರ್ನನ್ನ ನೇಮಿಸಬೇಕು, ನಂತರ ಕೋರ್ಟ್ಗೆ ವರದಿ ಸಲ್ಲಿಸುವುದಕ್ಕೆ ನಿರ್ದೇಶನಕ್ಕೆ ಮನವಿಯನ್ನ ಮಾಡಲಾಗಿದೆ. ಕಚೇರಿ ಎತ್ತಿರುವ ಆಕ್ಷೇಪಣೆ ಸರಿಪಡಿಸುವುದಕ್ಕೆ ಹೈಕೋರ್ಟ್ ಸೂಚನೆಯನ್ನು ನೀಡಬೇಕು. ಅರ್ಜಿದಾರರಿಗೆ ಸೂಚನೆ ನೀಡಿದ ಹೈಕೋರ್ಟ್ ಸೂಕ್ತ ಮಾಹಿತಿ ಪಡೆದು ಉತ್ತರಿಸುವುದಕ್ಕೆ ಎಸ್ಪಿಪಿಗೆ ಸೂಚನೆ ನೀಡಲಾಗಿದೆ. ಸೆಪ್ಟೆಂಬರ್ 18ಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಿದ ಹೈಕೋರ್ಟ್. ಆದರೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ಈಗ ಮತ್ತೊಂದು ತಿರುವು ಸಿಗ್ತಾ ಇದೆ. ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಗುರುತಿಸಿರುವಂತಹ ಸ್ಥಳವನ್ನು ಅಗೆಯೋದಕ್ಕೆ ನಿರ್ದೇಶನ ಕೋರಿ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಪಾಂಡುರಂಗ ಗೌಡ ಹಾಗೆ ತುಕಾರಾಂ ಗೌಡರಿಂದ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅಕ್ರಮವಾಗಿ ಶವವನ್ನ ದಫನ್ ಮಾಡಲಾಗಿದೆ. ಆ ದಫನ್ ಮಾಡಿದಂತಹ ಸ್ಥಳವನ್ನ ಗುರುತಿಸಲಾಗಿದೆ. ನೂರಾರು ಶವಗಳನ್ನ ದಫನ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅಕ್ರಮವಾಗಿ ಆಗಿದೆ. ಇದ್ಯಾವುದೂ ಕೂಡ ರಿಜಿಸ್ಟರ್ ಮಾಡಿಲ್ಲ, ಕಾನೂನಾತ್ಮಕವಾಗಿ ಇಲ್ಲಿ ದಫನ್ ಆಗಿಲ್ಲ. ಈ ಜಾಗವನ್ನ ಗುರುತಿಸಲಾಗಿದೆ. ಇದನ್ನ ಅಗೆಯೋದಕ್ಕೆ ಈಗಾಗಲೇ ಆಗಸ್ಟ್ 29ರಂದು ಎಸ್ಐಟಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಜಿಲ್ಲಾ ಜಡ್ಜ್ ನೇತೃತ್ವದಲ್ಲಿ ಕಮಿಷನರ್ ನೇಮಿಸಬೇಕು, ನಂತರ ಕೋರ್ಟ್ಗೆ ವರದಿಯನ್ನು ಸಲ್ಲಿಸುವುದಕ್ಕೆ ನಿರ್ದೇಶನವನ್ನ ನೀಡಬೇಕು ಅಂತ ಮನವಿಯನ್ನ ಮಾಡಿ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಇನ್ನು ಕಚೇರಿ ಎತ್ತಿರುವಂತಹ ಆಕ್ಷೇಪಣೆ ಸರಿಪಡಿಸುವುದಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ಅರ್ಜಿದಾರರಿಗೆ ಸೂಚನೆಯನ್ನು ನೀಡಿರುವಂತಹ ಹೈಕೋರ್ಟ್